ನಾನು ನಿಮ್ಮ ಅನುಷಿತ್ ದೇವರ್ ನೌದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಚುನಾವಣೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಚುನಾವಣೆ ಎಂದರೇನು ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಚುನಾವಣೆಯ ವಿಧಾನಗಳ ಬಗ್ಗೆ ಸಹಿತ ತಿಳಿದುಕೊಳ್ಳೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಚುನಾವಣೆಯ ಅರ್ಥ ಆಗಿರಬಹುದು, ಚುನಾವಣೆ ಎಂದರೇನು ಆಗಿರಬಹುದು, ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಎಂದರೇನಾಗಿರಬಹುದು, ನೆಕ್ಸ್ಟ್ ಚುನಾವಣೆಯ ವಿಧಾನಗಳಾಗಿರಬಹುದು. ಈ ಎಲ್ಲ ಅಂಶಗಳೇನದವಲ್ಲ, ಈ ಅಂಶಗಳು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇ ಅಂಶ ಯಾವುದಪ್ಪ ಅಂದರೆ ಚುನಾವಣೆಯ ಅರ್ಥ. ಯಾವುದರ ಅರ್ಥ? ಚುನಾವಣೆಯ ಅರ್ಥ. ಈ ಚುನಾವಣೆ ಅನ್ನುವಂಥ ಪದ ಯಾವ ಪದ? ಈ ಚುನಾವಣೆ ಅನ್ನುವಂಥ ಪದ ಏನೈತಲ್ಲ, ಈ ಪದ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಚುನಾವಣೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಎಲಿಗೇರ್ ಎಂದರೆ ಆಯ್ಕೆ ಮಾಡು ಅಥವಾ ಆರಿಸು ಎಂದರ್ಥ. ಎಲಿಗೇರ್ ಎಂದರೆ ಆಯ್ಕೆ ಮಾಡು ಅಥವಾ ಆರಿಸು ಎಂದರ್ಥ. ಸ್ನೇಹಿತರೆ, ಇದು ಸಹಿತ ಅತಿ ಹೆಚ್ಚು ಬಾರಿ ಒಂದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಚುನಾವಣೆ ಎಂಬ ಪದವು ಯಾವ ಭಾಷೆಯಿಂದ ಬರಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ. ಎಲಿಗೇರ್ ಎಂದರೆ ಆಯ್ಕೆ ಮಾಡು ಅಥವಾ ಆರಿಸು ಎಂದರ್ಥ. ನಮ್ಮ ಭಾರತ ಸಂವಿಧಾನದಲ್ಲಿ ಈ ಚುನಾವಣೆಗೆ ಯಾವ ಭಾಗದ ಅಡಿಯಲ್ಲಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆಪ್ಪ ಅಂದರೆ ಸಂವಿಧಾನದ ಭಾಗ 15 ಏನೈತಲ್ಲ, ಈ ಸಂವಿಧಾನದ ಭಾಗ 15ರಲ್ಲಿ ಈ ಚುನಾವಣೆಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಭಾಗ 15 324ನೇ ವಿಧಿಯಿಂದ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಒಳಗೊಳ್ಳಲಾಗಿದೆ. ಭಾರತ ಸಂವಿಧಾನದ ಭಾಗ 15ರಲ್ಲಿ ಯಾವುದರ ಬಗ್ಗೆ ತಿಳಿದುಕೊಳ್ಳಲಾಗುವುದಂದರೆ ಚುನಾವಣೆಯ ಬಗ್ಗೆ ತಿಳಿದುಕೊಳ್ಳಲಾಗುವುದು. ಈ ಚುನಾವಣೆಯ ಬಗ್ಗೆ ಹೇಳುವಂಥ ಭಾಗ ಯಾವುದಂತ ಪ್ರಶ್ನೆ ಮಾಡಿ 329ನೇ ವಿಧಿ ಏನೈತಲ್ಲ, ಈ ವಿಧಿಗಳು ಸಂವಿಧಾನದ ಭಾಗ 15ರಲ್ಲಿರ್ತಕ್ಕಂಥ ಚುನಾವಣೆಯ ಬಗ್ಗೆ ತಿಳಿಸಲಾಗುತ್ತದೆ. ಎಕ್ಸಾಮ್ನಾಗ ಚುನಾವಣೆ ಬಗ್ಗೆ ತಿಳಿಸುವಂಥ ಭಾಗ ಯಾವುದಂತ ಪ್ರಶ್ನೆ ಮಾಡಿದರೆ 15ನೇ ಭಾಗ. ಹಾಗಾದರೆ ಭಾಗ 15ರಲ್ಲಿ ಒಳಗೊಂಡಿರ್ತಕ್ಕಂಥ ವಿಧಿಗಳಂತ ನೋಡುವುದಾದರೆ 324ನೇ ವಿಧಿಯಿಂದ 329ನೇ ವಿಧಿಗಳನ್ನು ಒಳಗೊಂಡಿದೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಚುನಾವಣೆ ಎಂದರೆ ಏನಪ್ಪ ಅಂದರೆ ಇದು ಸಹಿತ ಒಂದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಚುನಾವಣೆ ಎಂದರೇನು ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ. ಚುನಾವಣೆ ಎಂದರೆ ಮತದಾರರು ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿದ ಅಭ್ಯರ್ಥಿಗಳನ್ನು ಮುಕ್ತವಾಗಿ ಹಾಗೂ ನಿರ್ಭೀತವಾಗಿ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಚುನಾವಣೆ ಎನ್ನುವರು. ಚುನಾವಣೆ ಎಂದರೆ ಮತದಾರರು ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿದ ಅಭ್ಯರ್ಥಿಗಳನ್ನು ಮುಕ್ತವಾಗಿ ಹಾಗೂ ನಿರ್ಭೀತವಾಗಿ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಚುನಾವಣೆ ಎನ್ನುವರು. ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ 1950 ಜನವರಿ 26ರಂದು ಭಾರತ ಸಂವಿಧಾನ ಏನು ಜಾರಿಗೆ ಬಂದಿತ್ತಲ್ಲ, ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮತದಾನದ ವಯಸ್ಸು ಎಷ್ಟಾಗಿತ್ತಪ್ಪ ಅಂದರೆ 21 ವರ್ಷವಾಗಿತ್ತು. ಮತದಾನದ ವಯಸ್ಸು ಎಷ್ಟಾಗಿತ್ತು? 21 ವರ್ಷ ಆಗಿತ್ತು. ಈ 21ರಿಂದ 18 ವರ್ಷಕ್ಕೆ ಯಾವಾಗ ಇಳಿಕೆ ಮಾಡಲಾಯಿತಪ್ಪ ಅಂದರೆ ಸಂವಿಧಾನದ
61ನೇ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿಯ ಮೂಲಕ? ಸಂವಿಧಾನಕ್ಕೆ 61ನೇ ತಿದ್ದುಪಡಿಯ ಮೂಲಕ 1900 ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿಯವರು ಮತದಾನದ ವಯಸ್ಸು 18 ವರ್ಷಕ್ಕೆ ಇಳಿಕೆ ಮಾಡಿದರು. ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮತದಾನದ ವಯಸ್ಸು ಎಷ್ಟಾಗಿತ್ತು? 2025ರಲ್ಲಿ ಪ್ರಸ್ತುತ ಮತದಾನದ ವಯಸ್ಸು ಎಷ್ಟೈತಪ್ಪ ಅಂದರೆ 18 ವರ್ಷ ಐತಿ. ಈ 18 ವರ್ಷಕ್ಕೆ ಯಾವಾಗ ಇಳಿಕೆ ಮಾಡಲಾಯಿತಂದರೆ 1989ರಲ್ಲಿ ಇಳಿಕೆ ಮಾಡಲಾಯಿತು. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದರೆ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸು ಯಾರು ಇಳಿಕೆ ಮಾಡಿದರು ಅಂತ ಪ್ರಶ್ನೆ ಮಾಡಿದರೆ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿಯವರು ಇಳಿಕೆ ಮಾಡಿದರು. ಈ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮತದಾರರು ತನ್ನ ಆತ್ಮ ಸಾಕ್ಷಿಗೆ ಸರಿ ಅನಿಸಿದ ಅಭ್ಯರ್ಥಿಗಳನ್ನು ಮುಕ್ತವಾಗಿ ಹಾಗೂ ನಿರ್ಭೀತವಾಗಿ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಚುನಾವಣೆ ಎನ್ನುವರು. ಸ್ನೇಹಿತರೆ, ಇದು ಸಹಿತ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಚುನಾವಣೆ ಎಂದರೇನು ಅಂತ ಪ್ರಶ್ನೆ ಮಾಡ್ತಾರೆ, ಅಥವಾ ಪ್ರಸ್ತುತ ಮತದಾನದ ವಯಸ್ಸು ಎಷ್ಟೈತೆ ಅಂತಲೂ ಸಹಿತ ಪ್ರಶ್ನೆ ಮಾಡ್ತಾರೆ. ಪ್ರಸ್ತುತ ಮತದಾನದ ವಯಸ್ಸು ಎಷ್ಟೈತಪ್ಪ ಅಂದರೆ 18 ವರ್ಷ. ಎಷ್ಟು ವರ್ಷ ಐತಿ? 18 ವರ್ಷ ಐತಿ. ಇನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳಲಾಗಿದೆಪ್ಪ ಅಂದರೆ 2 ಅಂಕಕ್ಕೆ ಕೇಳಲಾಗಿದೆ. ಯಾವ ರೀತಿ ಕೇಳಲಾಗಿದೆಪ್ಪ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ 2015ರಿಂದ ಹಿಡಿದು 2025ರವರೆಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳಲಾಗಿದೆಪ್ಪ ಅಂದರೆ 2 ಅಂಕಕ್ಕೆ ಕೇಳಲಾಗಿದೆ. 18 ವರ್ಷ ಮೇಲ್ಪಟ್ಟ ಮತದಾರರಿಗೆ, ಎಷ್ಟು ವರ್ಷ ಮೇಲ್ಪಟ್ಟ ಮತದಾರರಿಗೆ? 18 ವರ್ಷ ಮೇಲ್ಪಟ್ಟ ಮತದಾರರಿಗೆ ಜಾತಿಗಳ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ ಮತ್ತು ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ, ತಾರತಮ್ಯ ಮಾಡದೆ ಮತದಾನದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಒದಗಿಸಿಕೊಡುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ 18 ವರ್ಷ ಮೇಲ್ಪಟ್ಟ ಮತದಾರರಿಗೆ, ಎಷ್ಟು ವರ್ಷ ಮೇಲ್ಪಟ್ಟ ಮತದಾರರಿಗೆ? 18 ವರ್ಷ ಮೇಲ್ಪಟ್ಟ ಮತದಾರರಿಗೆ ಜಾತಿಗಳ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ, ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಮತದಾನದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಒದಗಿಸಿ ಕೊಡುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತ ಸಂವಿಧಾನದ 325ನೇ ವಿಧಿ, ಎಷ್ಟನೇ ವಿಧಿ? ಭಾರತ ಸಂವಿಧಾನದ 325ನೇ ವಿಧಿ ಏನು ಹೇಳ್ತೈತೆ ಅಂದ್ರಪ್ಪ ಅಂದರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಹಕ್ಕಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಯಾವುದೇ ಜಾತಿಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ, ಯಾವುದೇ ಧರ್ಮಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ, ಯಾವುದೇ ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ. ಭಾರತದಲ್ಲಿರ್ತಕ್ಕಂಥ 18 ವರ್ಷ ಮೇಲ್ಪಟ್ಟ ಮತದಾರರಿಗೆ ಮುಕ್ತವಾಗಿ ಮತದಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಉದಾಹರಣೆಯನ್ನು ನಾವು ನೋಡುವುದಾದರೆ
ಗ್ರಾಮ ಪಂಚಾಯಿತಿ ಆಗಿರಬಹುದು, ಯಾವ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಆಗಿರಬಹುದು, ತಾಲೂಕು ಪಂಚಾಯಿತಿ ಆಗಿರಬಹುದು, ಜಿಲ್ಲಾ ಪಂಚಾಯಿತಿ ಆಗಿರಬಹುದು, ನೆಕ್ಸ್ಟ್ ವಿಧಾನಸಭಾ ಆಗಿರಬಹುದು, ನೆಕ್ಸ್ಟ್ ಲೋಕಸಭಾ. ಈ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮತದಾರರು ಏನಿದಾರಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಭಾಗವಹಿಸ್ಕೊಳ್ಬಹುದು, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಭಾಗವಹಿಸ್ಕೊಳ್ಬಹುದು, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಭಾಗವಹಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸಹಿತ ಭಾಗವಹಿಸುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ. ಭಾರತದಲ್ಲಿರ್ತಕ್ಕಂಥ ಮತದಾನದ ಪದ್ಧತಿ ಏನೈತಲ್ಲ ಅವರ ವಯಸ್ಸಿನ ಆಧಾರದ ಮೇಲೆ ಕೊಡಲಾಗಿದೆ. ಯಾವುದೇ ಜಾತಿಗಳ ಆಧಾರದ ಮೇಲೆ ಕೊಟ್ಟಿಲ್ಲ, ಯಾವುದೇ ಧರ್ಮಗಳ ಆಧಾರದ ಮೇಲೆ ಕೊಟ್ಟಿಲ್ಲ, ಯಾವುದೇ ಲಿಂಗಗಳ ಆಧಾರದ ಮೇಲೆ ಕೊಟ್ಟಿಲ್ಲ. ಇಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಅನುಸರಿಸಿ ಭಾರತದಲ್ಲಿರ್ತಕ್ಕಂಥ ನಾಗರಿಕರಿಗೆ ಮತದಾನ ಪದ್ಧತಿಯಲ್ಲಿ ಅಂದರೆ ಮತದಾನದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅಥವಾ ಮತದಾನವನ್ನು ಮಾಡುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ. ನೆಕ್ಸ್ಟ್, ಚುನಾವಣೆಯ ವಿಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾವ ವಿಧಾನಗಳು? ಚುನಾವಣೆಯ ವಿಧಾನಗಳು. ಇಲ್ಲಿ ಚುನಾವಣೆಯ ವಿಧಗಳಂದ್ರೆ ಬೇರೆ, ಚುನಾವಣೆಯ ವಿಧಾನಗಳು ಅಂದ್ರೆ ಬೇರೆ. ಚುನಾವಣೆಯ ವಿಧಾನಗಳು ಅಂದ್ರೆ ಬೇರೆ, ಚುನಾವಣೆಯ ವಿಧಗಳಂದ್ರೂ ಬೇರೆ. ಚುನಾವಣೆಯ ವಿಧಾನಗಳು ಯಾವಪ್ಪ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತ ನೋಡ್ಕೊಳ್ತೇವೆ, ನೆಕ್ಸ್ಟ್ ಮರು ಚುನಾವಣೆ ಅಂತ ನೋಡ್ಕೊಳ್ತೇವೆ, ನೆಕ್ಸ್ಟ್ ಉಪಚುನಾವಣೆ ಅಂತ ನೋಡ್ಕೊಳ್ತೇವೆ, ನೆಕ್ಸ್ಟ್ ಮಧ್ಯಂತರ ಚುನಾವಣೆ ಅಂತ ನೋಡ್ಕೊಳ್ತೇವೆ. ಇಲ್ಲಿ ಚುನಾವಣೆಯ ವಿಧಗಳು ಅಂತ ಪ್ರಶ್ನೆ ಮಾಡಿದರೆ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಯ ಇವೇನದವಲ್ಲ ಇವುಗಳು ಚುನಾವಣೆಯ ವಿಧಗಳು. ಚುನಾವಣೆಯ ವಿಧಾನಗಳು ಅಂದರೆ ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಮಧ್ಯಂತರ ಚುನಾವಣೆ. ಸ್ನೇಹಿತರೆ, ಸಾರ್ವತ್ರಿಕ ಚುನಾವಣೆ ಅಂದ್ರೂ ಒಂದೇ, ಮಹಾ ಚುನಾವಣೆ ಅಂದ್ರೂ ಒಂದೇ, ನೆಕ್ಸ್ಟ್ ಸಾಮಾನ್ಯ ಚುನಾವಣೆ ಅಂದ್ರೂ ಒಂದೇ. ಸಾರ್ವತ್ರಿಕ ಚುನಾವಣೆ ಅಂದ್ರೂ ಒಂದೇ, ನೆಕ್ಸ್ಟ್ ಮಹಾ ಚುನಾವಣೆ ಅಂದ್ರೂ ಒಂದೇ, ನೆಕ್ಸ್ಟ್ ಸಾಮಾನ್ಯ ಚುನಾವಣೆ ಅಂದ್ರೂ ಒಂದೇ. ನಮ್ಮ ಪ್ರಥಮ ಅಧ್ಯಾಯದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರ, ಅಥವಾ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರ, ಅಥವಾ ಪ್ರಥಮ ಸಾಮಾನ್ಯ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡಿದಾಗ ಆ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅಂತ ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಚುನಾವಣೆಯ ವಿಧಾನಗಳಲ್ಲಿ ಮೊದಲನೇ ವಿಧಾನ ಯಾವುದಪ್ಪ ಅಂದರೆ ಸಾರ್ವತ್ರಿಕ ಚುನಾವಣೆ, ಇನ್ನು ಎರಡನೇದು ಯಾವುದಪ್ಪ ಅಂದರೆ ಮರು ಚುನಾವಣೆ. ಮರು ಚುನಾವಣೆ ಅಂದ್ರೆ ಒಂದೇ, ಪುನಃ ಚುನಾವಣೆ ಅಂದ್ರೆ ಒಂದೇ. ಇನ್ನು ಮೂರನೇ ಚುನಾವಣೆ ಯಾವುದಪ್ಪ ಅಂದರೆ ಉಪಚುನಾವಣೆ. ನಾಲ್ಕನೇ ಚುನಾವಣೆ ಯಾವುದಪ್ಪ ಅಂದರೆ ಮಧ್ಯಂತರ ಚುನಾವಣೆ. ಹಾಗಾದರೆ ಸ್ನೇಹಿತರೆ, ಸಾರ್ವತ್ರಿಕ ಚುನಾವಣೆ ಅಂದ್ರೆ ಏನು, ಅಥವಾ ಮಹಾ ಚುನಾವಣೆ ಅಂದ್ರೆ ಏನು, ಅಥವಾ ಸಾಮಾನ್ಯ ಚುನಾವಣೆ ಅಂದ್ರೆ ಏನು ನೋಡುವುದಾದರೆ, ದೇಶದ ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸುವ ಪದ್ಧತಿಯೇ ಸಾರ್ವತ್ರಿಕ ಚುನಾವಣೆ ಎನ್ನುವರು. ಸಾರ್ವತ್ರಿಕ ಚುನಾವಣೆ ಎಂದರೆ ದೇಶದ ಎಲ್ಲ ಮತದಾರರು, ಭಾರತದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸುವಂಥ ಪದ್ಧತಿ ಏನೈತಲ್ಲ, ಈ ಭಾಗವಹಿಸುವಂಥ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಎನ್ನುವರು. ಅಂದರೆ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆ, 5 ವರ್ಷಗಳಿಗೊಮ್ಮೆ ನಡೆಯುವಂಥ ಲೋಕಸಭಾ ಚುನಾವಣೆ ಆಗಿರಬಹುದು, ನೆಕ್ಸ್ಟ್ 5 ವರ್ಷಗಳಿಗೊಮ್ಮೆ ನಡೆಯುವಂಥ ವಿಧಾನಸಭಾ ಚುನಾವಣೆಗಳೇನದವಲ್ಲ, ಈ ಚುನಾವಣೆಗೆ ನಾವು ಸಾರ್ವತ್ರಿಕ ಚುನಾವಣೆ ಎಂದು ಕರೆಯಲಾಗುವುದು. ಈ ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವಂಥ ಚುನಾವಣೆಗಳು. ಈ ಲೋಕಸಭೆ ಚುನಾವಣೆಗಳೇನದವಲ್ಲ, ಈ ಲೋಕಸಭೆ ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವಂಥ ಚುನಾವಣೆಗಳು. ಈ ಏಕಕಾಲದಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ದೇಶದ ಎಲ್ಲ ಮತದಾರರು ಭಾಗವಹಿಸಿಕೊಳ್ಳುತ್ತಾರೆ.
2024ರಲ್ಲಿ ನಡೆದಿರ್ತಕ್ಕಂಥ 18ನೇ ಲೋಕಸಭಾ ಚುನಾವಣೆ ಏನೈತಲ್ಲ, ಎಷ್ಟನೇ ಲೋಕಸಭಾ ಚುನಾವಣೆ? 18ನೇ ಲೋಕಸಭಾ ಚುನಾವಣೆ ಏನೈತಲ್ಲ, ಈ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಸುಮಾರು 97 ಕೋಟಿ ಮತದಾರರು. ಎಷ್ಟು ಕೋಟಿ ಮತದಾರರು? ಸುಮಾರು 97 ಕೋಟಿ ಮತದಾರ ಏನಿದಾರಲ್ಲ, ಈ ಮತದಾರರು ದೇಶದಲ್ಲಿ ನಡೆಯುವಂಥ ಏಕಕಾಲ ಚುನಾವಣೆಯಲ್ಲಿ ಭಾಗವಹಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಸಾರ್ವತ್ರಿಕ ಚುನಾವಣೆ ಅಂದರೆ ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸುವ ಪದ್ಧತಿಯೇ ಸಾರ್ವತ್ರಿಕ ಚುನಾವಣೆ ಎನ್ನುವರು. ನಮ್ಮ ರಾಷ್ಟ್ರದೊಳಗೆ ಅಂದರೆ 2024ರಲ್ಲಿ ನಡೆದಿರ್ತಕ್ಕಂಥ 18ನೇ ಲೋಕಸಭಾ ಚುನಾವಣೆ ಏನೈತಲ್ಲ, ಈ 18ನೇ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿರ್ತಕ್ಕಂಥ ಸುಮಾರು 97 ಕೋಟಿ ಮತದಾರರು ಏನಿದಾರಲ್ಲ, ಈ ಮತದಾರರು ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಇಂತಹ ಪದ್ಧತಿಗೆ ನಾವೇನೆಂದು ಕರಿತೀವಪ್ಪ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯಲಾಗುವುದು. ಇನ್ನು ಎರಡನೇದು ಯಾವುದಂದರೆ ಮರು ಚುನಾವಣೆ ಅಥವಾ ಪುನಃ ಚುನಾವಣೆ ಎಂದು ಕರೆಯಲಾಗುವುದು. ಯಾವ ಚುನಾವಣೆ? ಪುನಃ ಚುನಾವಣೆ ಎಂದು ಕರೆಯಲಾಗುವುದು. ಮರು ಚುನಾವಣೆ ಅಂದರೆ ಏನು? ಈ ಮರು ಚುನಾವಣೆ ಯಾವಾಗ ನಡೆಯುತ್ತದೆ ಅಂತ ನೋಡುವುದಾದರೆ, ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ವಶಪಡಿಸಿಕೊಂಡರೆ ಮತ್ತು ಚುನಾವಣೆ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸುವಲ್ಲಿ ಅಡಚಣೆ ಉಂಟು ಮಾಡಿದರೆ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ಪುನಃ ನಡೆಯುವ ಚುನಾವಣೆಗೆ ಮರು ಚುನಾವಣೆ ಎನ್ನುವರು. ಮರು ಚುನಾವಣೆ ಅಂದರೆ ನೋಡುವುದಾದರೆ, ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ವಶಪಡಿಸಿಕೊಂಡರೆ, ಚುನಾವಣೆ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸುವಲ್ಲಿ ಅಡಚಣೆ ಉಂಟು ಮಾಡಿದರೆ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ಪುನಃ ನಡೆಯುವಂಥ ಚುನಾವಣೆ ಏನೈತಲ್ಲ, ಆ ಚುನಾವಣೆಗೆ ಮರು ಚುನಾವಣೆ ಎನ್ನುವರು. ಸ್ನೇಹಿತರೆ, ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಆಗಿರಬಹುದು ಮತ್ತು ವಿಧಾನಸಭಾ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಆ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದ ಪುನಃ ಚುನಾವಣೆ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಲ್ಲ ಚುನಾವಣೆಯ ಮುಗಿದ ಬಳಿಕ ಆ ಮತಪತ್ರಗಳೇನಿದಾವಲ್ಲ, ಆ ಮತಪತ್ರಗಳು ಅಂದ್ರೆ ಚುನಾವಣೆ ಮುಗಿದ ಬಳಿಕ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಬಂದು ಅವುಗಳನ್ನು ವಶಪಡಿಸಿಕೊಂಡು ಓಡುವುದಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ಅಥವಾ ಚುನಾವಣೆ ಸಿಬ್ಬಂದಿ ಚುನಾವಣಾ ಕಾರ್ಯನಿರ್ವಹಣೆಯಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಅವನಿಗೆ ಅಡಚಣೆಯನ್ನು ಉಂಟು ಮಾಡಿದರೆ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಆ ಚುನಾವಣೆಯನ್ನು ರದ್ದುಪಡಿಸಿ ಅಲ್ಲೇನು ಮಾಡ್ತಾರಪ್ಪ ಅಂದ್ರೆ ಪುನಃ ಚುನಾವಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಈ ಚುನಾವಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಮರು ಚುನಾವಣೆ ಅಥವಾ ಪುನಃ ಚುನಾವಣೆ ಎಂದು ಕರೆಯಲಾಗುವುದು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ವಶಪಡಿಸಿಕೊಂಡರೆ ಮತ್ತು ಚುನಾವಣಾ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸುವಲ್ಲಿ ಅಡಚಣೆ ಉಂಟು ಮಾಡಿದರೆ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ಪುನಃ ನಡೆಯುವ ಚುನಾವಣೆಗೆ ಮರು ಚುನಾವಣೆ ಎನ್ನುವರು. ಸ್ನೇಹಿತರೆ, ಇದು ಸಹಿತ ಅತಿ ಹೆಚ್ಚು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮರು ಚುನಾವಣೆ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ಯಾವ ಪೆಟ್ಟಿಗೆಗಳನ್ನು? ಮತಪೆಟ್ಟಿಗೆಗಳೇನಿದಾವಲ್ಲ ಈ ಮತಪೆಟ್ಟಿಗೆಗಳನ್ನು ನಾಶಪಡಿಸಿದರೆ, ನೆಕ್ಸ್ಟ್ ಮತಪತ್ರಗಳನ್ನು ವಶಪಡಿಸಿಕೊಂಡರೆ, ನೆಕ್ಸ್ಟ್ ಚುನಾವಣಾ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸುವಲ್ಲಿ ಅಡಚಣೆ ಉಂಟು ಮಾಡಿದರೆ ಅಂತಹ ಚುನಾವಣೆಯನ್ನು ರದ್ದುಪಡಿಸಿ ಪುನಃ ಮಾಡುವಂಥ ಚುನಾವಣೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಮರು ಚುನಾವಣೆ ಎಂದು ಕರೆಯಲಾಗುವುದು.
ಇನ್ನು ನೆಕ್ಸ್ಟ್ ಉಪಚುನಾವಣೆ ಅಂದರೆ ಏನು? ಉಪಚುನಾವಣೆ ಯಾವಾಗ ಮಾಡ್ತಾರ ನೋಡುವುದಾದರೆ, ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು, ಯಾವ ಪ್ರತಿನಿಧಿಗಳು? ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಅವಧಿಯ ಮುನ್ನವೇ ರಾಜೀನಾಮೆ ನೀಡಿದರೆ, ಯಾವ ನಾಮೆ ನೀಡಿದರೆ? ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ ಅಥವಾ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಂಡರೆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ, ಎಷ್ಟು ತಿಂಗಳ ಒಳಗಾಗಿ? 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಗೆ ಉಪಚುನಾವಣೆ ಎನ್ನುವರು. ಉಪಚುನಾವಣೆ ಎಂದರೆ ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಅವಧಿಯ ಮುನ್ನವೇ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ಅಥವಾ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಂಡರೆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆ ಏನೈತಲ್ಲ, ಆ ಚುನಾವಣೆಗೆ ಉಪಚುನಾವಣೆ ಎಂದು ಕರೆಯಲಾಗುವುದು. ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಉಪಚುನಾವಣೆ ಎಷ್ಟು ತಿಂಗಳ ಒಳಗಾಗಿ ನಡೆಯಲಾಗುತ್ತದಪ್ಪ ಅಂದರೆ 6 ತಿಂಗಳ ಒಳಗಾಗಿ. ಎಷ್ಟು ತಿಂಗಳ ಒಳಗಾಗಿ? 6 ತಿಂಗಳ ಒಳಗಾಗಿ. ಉದಾಹರಣೆಯಾಗಿ ನಾವು ನೋಡುವುದಾದ್ರೆ 2023ರ ವಿಧಾನಸಭಾ ಕ್ಷೇತ್ರಕ್ಕೆ ಸಿಗ್ಗಾಂವಿ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಿದರು? ಸಿಗ್ಗಾಂವಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದರು. ಚನ್ನಪಟ್ಟಣ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಿದ್ರಪ್ಪ ಅಂದರೆ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು. ಯಾವ ಕುಮಾರಸ್ವಾಮಿ? HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು. ಅಷ್ಟೇ ಅಲ್ಲದೆ ಸಂಡೂರು ಕ್ಷೇತ್ರದಿಂದಲೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಜಯವನ್ನು ಸಾಧಿಸಿದರು. ಇಲ್ಲೇನಪ್ಪ ಅಂದರೆ ಈ ಉಪಚುನಾವಣೆ ಅಂದರೆ ಸಿಗ್ಗಾಂವಿ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಿದರು? ಬಸವರಾಜ ಬೊಮ್ಮಾಯಿ ಅವರು. ಇನ್ನು ಚನ್ನಪಟ್ಟಣ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಿದರು? HD ಕುಮಾರಸ್ವಾಮಿ ಅವರು 2013ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಮುಂದೇನಪ್ಪ ಅಂದ್ರೆ ಈ ಎರಡೂ ಜನ ಏನಪ್ಪ ಅಂದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಗೆಲುವನ್ನು ಸಾಧಿಸಿದ ಕ್ಷಣದಿಂದಲೇ ಈ ಸಿಗ್ಗಾಂವಿ ಕ್ಷೇತ್ರಕ್ಕೆ ಅಂದರೆ ಸಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಏನೈತಲ್ಲ, ಈ ವಿಧಾನಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ರಪ್ಪ ಅಂದರೆ ರಾಜೀನಾಮೆ ನೀಡಿದರು. ಅಷ್ಟೇ ಅಲ್ಲದೆ ನಮ್ಮ ಕುಮಾರಸ್ವಾಮಿ ಅವರು ಸಹಿತ ಏನಪ್ಪ ಅಂದ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನೈತಲ್ಲ, ಈ ವಿಧಾನಸಭಾ ಕ್ಷೇತ್ರಕ್ಕೂ ಸಹಿತ ರಾಜೀನಾಮೆ ನೀಡಿದರು. ಆವಾಗ ಈ ಸ್ಥಾನ ಏನೈತಲ್ಲ ಅಂದರೆ ಈ ಸಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಸ್ಥಾನ ಏನೈತಲ್ಲ, ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸ್ಥಾನ ಏನೈತಲ್ಲ ಇದು ಖಾಲಿ ಆಯಿತು. ಆ ಸಂದರ್ಭದಲ್ಲಿ ಭಾರತ ಚುನಾವಣಾ ಆಯೋಗ 6 ತಿಂಗಳ ಒಳಗಾಗಿ ಈ 3 ಕ್ಷೇತ್ರಕ್ಕೆ ಇನ್ನೊಮ್ಮೆ ಚುನಾವಣೆ ಮಾಡಿದ್ರು. ಯಾವ ಚುನಾವಣೆಯಪ್ಪ ಅಂದರೆ ಉಪಚುನಾವಣೆ. ಯಾವ ಚುನಾವಣೆ? ಉಪಚುನಾವಣೆ ಮಾಡಿಕೊಂಡ್ರು. ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಅವಧಿಯ ಮುನ್ನವೇ ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ಅಥವಾ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆ ಏನೈತಲ್ಲ, ಆ ಚುನಾವಣೆಗೆ ಉಪಚುನಾವಣೆ ಎಂದು ಕರೆಯಲಾಗುವುದು. ಈ ಉಪಚುನಾವಣೆ 1951ರ ಜನಪ್ರತಿನಿಧಿ ಕಾಯ್ದೆ. ಯಾವ ಪ್ರತಿನಿಧಿ ಕಾಯ್ದೆ? ಜನಪ್ರತಿನಿಧಿ ಕಾಯ್ದೆ ಏನೈತಲ್ಲ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯ ಸೆಕ್ಷನ್ 15A ಅಡಿಯಲ್ಲಿ, ಎಷ್ಟರ ಅಡಿಯಲ್ಲಿ? ಸೆಕ್ಷನ್ 15A ಅಡಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಉಪಚುನಾವಣೆಯನ್ನು ಮಾಡಲಾಗುತ್ತದೆ. ಯಾವ ಚುನಾವಣೆಯನ್ನು ಮಾಡಲಾಗುತ್ತದೆ? ಉಪಚುನಾವಣೆ ಮಾಡಲಾಗುತ್ತದೆ. ಯಾವ ಸಂದರ್ಭದಲ್ಲಪ್ಪ ಅಂದರೆ ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ, ಮರಣ ಹೊಂದಿದಂಥ ಸಂದರ್ಭದಲ್ಲಿ, ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಉಪಚುನಾವಣೆಯನ್ನು ಮಾಡಲಾಗುತ್ತದೆ. ಇನ್ನೇನು ಚುನಾವಣೆ, ಸಾರ್ವತ್ರಿಕ ಚುನಾವಣೆ 6 ತಿಂಗಳು ಉಳಿದಿತ್ತಪ್ಪ ಅಂದ್ರೆ ಉಪಚುನಾವಣೆ ಮಾಡಂಗಿಲ್ಲ.
ಇನ್ನೇನು 6 ತಿಂಗಳು ಉಳಿದೈತೆ ಅನ್ನೋದ್ರ ಉಳಿದಿತ್ತ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಇನ್ನೇನು 6 ತಿಂಗಳು ಉಳಿದಿತ್ತಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಉಪಚುನಾವಣೆ ಮಾಡಂಗಿಲ್ಲ. ಒಂದು ವೇಳೆ 7 ತಿಂಗಳು ಉಳಿದಿತ್ತು ಸಾರ್ವತ್ರಿಕ ಚುನಾವಣೆ, ಒಂದು ವೇಳೆ 8 ತಿಂಗಳು ಉಳಿದಿತ್ತು ಅಥವಾ ಒಂದು ವೇಳೆ 9 ತಿಂಗಳು ಉಳಿದಿತ್ತಪ್ಪ ಅಂದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಉಪಚುನಾವಣೆ ಮಾಡಲಾಗುತ್ತದೆ. ಯಾವ ಚುನಾವಣೆ ಮಾಡಲಾಗುತ್ತದೆ? ಉಪಚುನಾವಣೆ ಮಾಡಲಾಗುತ್ತದೆ. ಇನ್ನು ಮಧ್ಯಂತರ ಚುನಾವಣೆ ಅಂದರೆ ಏನು? ಸರ್ಕಾರ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟರೆ ನಡೆಯುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಎನ್ನುವರು. ಸರ್ಕಾರ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟಿದ್ದರೆ ನಡೆಯುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಎನ್ನುವರು. ಮಧ್ಯಂತರ ಚುನಾವಣೆ ಏನಪ್ಪ ಅಂದ್ರೆ ಸರ್ಕಾರ ಅಂದರೆ ಏನಪ್ಪ ಅಂದ್ರೆ ಈಗ ಉದಾಹರಣೆಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಎಷ್ಟರೊಳಗೆ ಆಯ್ಕೆ ಆಗೈತಿ? 2023ರಲ್ಲಿ ಆಯ್ಕೆ ಆಗೈತಿ. ಈ 2023ರಲ್ಲಿ ಆಯ್ಕೆ ಆದ ಬಳಿಕ ಇದು ಎಲ್ಲಿಯವರೆಗೆ ಅಂದರೆ ಎಲ್ಲಿಯವರೆಗೆ ಅಧಿಕಾರನಾಗಿರ್ಬೋದು? 2028ರವರೆಗೆ ಅಧಿಕಾರನಾಗಿರ್ಬೋದು. ಒಂದು ವೇಳೆ ಸಿದ್ದರಾಮಯ್ಯನವರು 2028ರ ಒಳಗಡೆ ಆ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆಯನ್ನು ಮಾಡಲಾಗುತ್ತದೆ. ಯಾವ ಚುನಾವಣೆ ಮಾಡಲಾಗುತ್ತದೆ? ಮಧ್ಯಂತರ ಚುನಾವಣೆ. ಈ ಮಧ್ಯಂತರ ಚುನಾವಣೆ ಯಾವಾಗ ಮಾಡಲಾಗುತ್ತದಪ್ಪ ಅಂದ್ರೆ ಸರ್ಕಾರ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟಿದ್ದಂಥ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ಮಾಡಲಾಗುವುದು. ಸಿದ್ದರಾಮಯ್ಯ 2023 ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆದರು. ಈ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಎಲ್ಲಿವರೆಗೆ ಸರ್ಕಾರ ಅಸ್ತಿತ್ವದಲ್ಲಿರ್ಬೋದಪ್ಪ ಅಂದರೆ 2028ರವರೆಗೆ ಸರ್ಕಾರ ಅಸ್ತಿತ್ವದಲ್ಲಿರ್ಬೋದು. ಒಂದು ವೇಳೆ ಸಿದ್ದರಾಮಯ್ಯನವರು 2027ಕ್ಕೆ ವಿಸರ್ಜನೆಗೆ ಒಳಪಡಿಸಿದ್ರಪ್ಪ ಅಂದ್ರೆ ಅಲ್ಲೇನು ಮಾಡ್ತಾರೆ ಅಂದರೆ ಮಧ್ಯಂತರ ಚುನಾವಣೆ ಮಾಡುತ್ತಾರೆ. ಯಾವ ಚುನಾವಣೆ? ಮಧ್ಯಂತರ ಚುನಾವಣೆ. ಯಾವಾಗ ಮಧ್ಯಂತರ ಚುನಾವಣೆ ಮಾಡ್ತಾರಪ್ಪ ಅಂದರೆ ಸರ್ಕಾರ ಅವಧಿಯ ಮುನ್ನವೇ ವಿಸರ್ಜನೆಗೆ ಒಳಪಟ್ಟಿದ್ದರೆ ನಡೆಯುವ ಚುನಾವಣೆ ಏನೈತೆಲ್ಲ ಈ ಚುನಾವಣೆಗೆ ಮಧ್ಯಂತರ ಚುನಾವಣೆ ಎಂದು ಕರೆಯಲಾಗುವುದು. ಇಷ್ಟೇನಪ್ಪ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ, ಇನ್ನೂ ಯಾರು ಅನ್ಶುದ್ ಪಾಲಿಟಿ ಕ್ಲಾಸಸ್ ಏನೈತಲ್ಲ ಈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಅವರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಇಂದಿನ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥ ಯಾವುದಾದರೂ ವಿಷಯ ನಿಮಗೆ ಅರ್ಥವಾಗಲಿಲ್ಲಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ನಾನು ಉತ್ತರವನ್ನು ಒದಗಿಸುತ್ತೇನೆ. ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.